ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತೊಂದು ನಾನು ಹೆಸರುಬೇಳೆ ಕೋಸಂಬರಿ ಮಾಡೋದು ತೋರಿಸ್ತೀನಿ. ಇನ್ನೇನು ಯುಗಾದಿ ಹಬ್ಬ ಬರ್ತಿದೆ. ಎಲ್ಲರ ಮನೆಗಳಲ್ಲೂ ಪ್ರತಿ ಹಬ್ಬಕ್ಕೂ ಮಾಡ್ತೀವಿ ಇದು ಕೋಸಂಬರಿ. ಮತ್ತು ಶ್ರೀರಾಮನವಮಿಗಂತೂ ತುಂಬ ಇಂಪಾರ್ಟೆಂಟು ಇದು. ಶ್ರೀರಾಮನಿಗೂ ತುಂಬ ಇಷ್ಟ ಅಂತೆ ಈ ಕೋಸಂಬರಿ, ಹೆಸರುಬೇಳೆ ಕೋಸಂಬರಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ನಾನಿಲ್ಲಿ ಒಂದು ಸಣ್ಣ ಕಪ್ಪು ಹೆಸರುಬೇಳೆ 1 ಅವರ್ಗೆ ಮುಂಚೆನೇ ನೆನೆಸ್ಬಿಟ್ಟು ನೀರೆಲ್ಲ ಚೆಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೀನಿ, 1-2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು, ಸ್ವಲ್ಪ ಹಿಂಗು ಮತ್ತು ಸೌತೆಕಾಯಿ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಫ್ರೆಂಡ್ಸ್ ಇದಕ್ಕೆ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ಇದು ಬೇಸಿಗೆ ಕಾಲದಲ್ಲಿ ತಿನ್ನೋದ್ರಿಂದ ತುಂಬ ತಂಪಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹೆಸರುಬೇಳೆ. ಬೇಸಿಗೆ ಕಾಲದಲ್ಲಿ ವಾರದಲ್ಲಿ 1-2 ಸಲ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಇದೆಲ್ಲ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಈಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಿಂಬೆಹಣ್ಣು ಹಾಕ್ಕೊಬಿಡೋಣ. ಇದಕ್ಕೆ ಕ್ಯಾರೆಟು ಬೇಕಾದರೆ ಹಾಕ್ಕೋಬೋದು, ಆದರೆ ನಾನು ಹಾಕ್ತಾಯಿಲ್ಲ ಇಲ್ಲಿ, ಅದು ಸ್ವಲ್ಪ ಸ್ವೀಟ್ ಬಂದುಬಿಡುತ್ತೆ. ಮತ್ತು ಒಗ್ಗರಣೆನೂ ಹಾಕ್ಕೋಬೋದು ಫ್ರೆಂಡ್ಸ್, ಆದರೆ ನಾನು ಇಲ್ಲಿ ಹಾಕ್ತಾಯಿಲ್ಲ. ನಿಮ್ಗೆ ಬೇಕಾದರೆ ನೀವು ಒಗ್ಗರಣೆನೂ ಹಾಕ್ಕೋಬೋದು. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ. ಇದಕ್ಕೇನಿದ್ರೂ ನಿಂಬೆಹಣ್ಣು ಮತ್ತು ಹಿಂಗು ಇವೆರಡಂತೂ ಹಾಕಲೇಬೇಕು, ಅದೇ ನಮ್ಗೆ ತುಂಬ ಟೇಸ್ಟ್ ಕೊಡೋದು. ನೀವು ಒಂದು ಸಲ ಇದೇ ಥರ ಮಾಡಿ ತಿಂದು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.